ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಉಪ್ಪಿನಬೆಟಗೇರಿ ಗ್ರಾಮ. ಆ, ಒಂದೇ ಕುಟುಂಬದ 11 ಜನರ ಆಸ್ತಿಗಳನ್ನು ವಕ್ಫ್ನವರು ನಮ್ಮದು ಒಂದು ಬಿಡ್ತಾರೆ. ಆ, ಏನು ಯಾಕೆ ಅಂತ ಕೇಳಿದ್ರೆ, ಹೆಂಗೆ ಅಂತ ಕೇಳಿದ್ರೆ 1972 ಗೆಜೆಟ್ಟು ಅಂತಾರೆ ಅವರು. 1972 ಗೆಜೆಟ್ಟು, ಹೌದು. ಪಿತ್ರಾರ್ಜಿತವಾದ ಆಸ್ತಿ, ಎಲ್ಲ ದಾಖಲೆಗಳು ಲೀಗಲ್ ಒಪಿನಿಯನ್ ತಗೊಂಡು ಅವರ ತಾತ ಮುತ್ತಾತ ಖರೀದಿ ಮಾಡಿರುವ ಆಸ್ತಿ. ಈ ಯಾವ ಪ್ರೊಸೆಸ್ಸನ್ನು ಅಲ್ಲಿ ಫಾಲೋ ಮಾಡಲಾಗಿದೆ? ಇಲ್ಲಿ ಕೇಳಿ, ಯಾವ ಈ ನೀವೇನು ಓದಿದ್ರಲ್ಲ ಇದು, ಹೌದು ಹೌದು, ಯಾವ ಪ್ರೊಸೆಸ್ ಫಾಲೋ ಆಗಿದೆ? ಇಲ್ಲಿ ಕೇಳಿ, ಇಲ್ಲಿ ತಪ್ಪು ನಮ್ಮ ವಕ್ಫಾಧಿಕಾರಿಗಳದ್ದಲ್ಲ. ಮತ್ತೆ ಸೈಬನ್ ಕೊಪ್ಪ ಅಂತ ಆಗ್ಬೇಕಾಗಿತ್ತು. ಅಲ್ಲಿ ತಹಸೀಲ್ದಾರ್ ಏನ್ ಮಾಡಿದ, ಉಪ್ಪಿನ ಬೆಟಗೇರಿ ಅಂತ ಮಾಡಿದ್ದಾನೆ. ಅಲ್ಲಿ ಸೈಬನ್ ಕೊಪ್ಪದೊಂದು ಜಾಗ ಇದೆ. ಓಕೆ. ಆ ಸೈಬನ್ ಕೊಪ್ಪ 29 ಇದು ಸರ್ವೆ ನಂಬರ್ 29/5 3/5 ಉಪ್ಪಿನ ಬೆಟಗೇರಿ. ಆ ಉಪ್ಪಿನ ಬೆಟಗೇರಿ ಅಂತ ತಪ್ಪು ಇದು ಮಾಡಿರೋದು. ಇಲ್ಲಿ ಒಂದ್ ನಿಮಿಷ, ಇದು ಭಾರಿ ವಿವಾದ ಮಾಡಿರುವಂತ ವಿಚಾರ. ಕರ್ನಾಟಕದ ಮಟ್ಟಿಗೆ ಧಾರವಾಡದ್ದು ಭಾರಿ ವಿವಾದ ಮಾಡಿದ್ದಾರೆ. ಸೈಬರ್ ಕೊಪ್ಪ ಆಗಬೇಕಾದಂತಹ ಆ ಜಾಗ ಅದು ಉಪ್ಪಿನ ಬೆಟಗೇರಿ ಸರ್ವೆ ನಂಬರ್ ಸೇಮ್ ಸರ್ವೆ ನಂಬರ್ ಬಂದಿದೆ. ಗ್ರಾಮ ಬರಬೇಕಾಗಿರೋದು ಸೈಬನ್ ಕೊಪ್ಪ ಅಂತ ಆಗ್ಬೇಕು. ಅದು ನಮ್ಮ ವಕ್ಫಾಧಿಕಾರಿ. ಒಂದ್ ನಿಮಿಷ ಕಂಪ್ಲೀಟ್ ಅಲ್ಲಲ್ರಿ, ಒಂದು ನಿಮಿಷ. ನನಗೆ ಆಶ್ಚರ್ಯ ಆಗ್ತದೆ. ಈಗ ಬೆಂಗಳೂರು ಬರೆಯೋ ಬದಲು ಮಂಗಳೂರು ಬರೆದು ಬಿಟ್ರು ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಮಿಸ್ಟೇಕ್. ಅಲ್ಲ, ಒಂದು ನಿಮಿಷ. ಸೈಬನ ಕೊಪ್ಪ ಅಂತ ಬರೆಯೋ ಬದಲು ಉಪ್ಪಿನ ಬೆಟಗೇರಿ ಅಂತ ಬರೀತಾರೆ ಅಂತಂದ್ರೆ ಯಾರು? ಅಲ್ಲ, ನಮ್ಮ ವಕ್ಫಾಧಿಕಾರಿಗಳಲ್ಲ, ಯಾರು? ತಹಸೀಲ್ದಾರ್, ಕಂದಾಯ ಇಲಾಖೆ ಕೇಳಬೇಕು ನೀವು. ಆಯ್ತು, ಈ ಸಲ ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿನಾರು ಕೊಡ್ಸೋಣ. ಆಯ್ತು, ಮತ್ತೊಂದು ಕೇಳಿ. ಇಲ್ಲಿ ಆಗಸ್ಟ್ ನಲ್ಲಿ ನಮ್ಮ ಅಧಿಕಾರಿಗೆ ಗಮನಕ್ಕೆ ತರ್ತಾರೆ ಇದು ಇಂತ ಇದೆ ಅಂತ ಹೇಳಿ. ನಾನು ವಕ್ಫ್ ಮಂಡಳಿಯಲ್ಲಿ ಮೆಂಬರ್ ಆಗಿದ್ದ ಟೈಮಲ್ಲಿ ಇತ್ತೀಚೆಗೆ ನಾವೇ ಸಿಒಗೆ ಕರೆದು ಅದು ಇಮಿಡಿಯೇಟ್ ಆಗಿ ಸರಿ ಮಾಡಿಕೊಡಿ ಅಂತ ಹೇಳಿದೀವಿ. ಸರಿ ಆಗ್ತಾ ಇದೆ ಅದು. ಒಂದೊಂದು ವಿಚಾರವನ್ನು ಇಟ್ಕೊಂಡು ಇಡೀ ಒಂದೊಂದು ವಿಚಾರ ಅಲ್ಲ, ಒಂದೊಂದು ವಿಚಾರ. ಅದೇ ಬೇರೆ ಯಾವ್ದು ಹೇಳಿ. ನನ್ನ ತಮಿಳುನಾಡಿನಲ್ಲಿ 150 ಕುಟುಂಬಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್. 150 ಕುಟುಂಬ ಯಾರು ಕೊಟ್ಟಿರೋದು? ತಮಿಳುನಾಡು 1500 ವರ್ಷಗಳ ಹಿಂದಿನ ಚೇಳರ ಕಾಲದ ದೇವಸ್ಥಾನ ರೀ. ಇಸ್ಲಾಮೇ ಹುಟ್ಟಿರ್ಲಿಲ್ಲ ಅವಾಗ. ಇಸ್ಲಾಮೇ ಹುಟ್ಟಿರ್ಲಿಲ್ಲ. ಯಾರು ಹೇಳಿದ್ರು ಆ ದೇವಸ್ಥಾನ? ಇಸ್ಲಾಂ ಹುಟ್ಟಿಲ್ಲ ಅಂತ ಹೇಳಿ. ಯಾವಾಗ ಹುಟ್ಟಿದ್ದು ಇಸ್ಲಾಂ? ಇಸ್ಲಾಂ ಹುಟ್ಟಿದ್ದು ಯಾವಾಗ? ನೀವ್ ಹೇಳಿ, ಯಾವಾಗ ಹುಟ್ಟಿರೋದು? 6ನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಹುಟ್ಟಿರೋದು ಪೈಗಂಬರ್ ಮೊಹಮ್ಮದ್ ಸ್ಥಾಪಕ. ಮತ್ತೆ ನೀವು ನೋಡಿ ತಪ್ಪು ಮಾಡ್ತೀರಾ. ನಾ ಲಾಸ್ಟ್ ಟೈಮ್ ಹೇಳಿದ್ದೆ, ಇಸ್ಲಾಮಿನ ಇದು ಸ್ಥಾಪಕ ಅಲ್ಲಾಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ ಕೊನೆ ಪ್ರವಾದಿಗಳು, ಶ್ರೇಷ್ಠ ಪ್ರವಾದಿಗಳು. 1,24,000 ಪ್ರವಾದಿಗಳು ಬಂದಿದ್ದಾರೆ. ಆ ಮನುಷ್ಯ ಪಿತ ಆದಮ್ರವರ ಹುಟ್ಟು ಯಾವಾಗ? ಅವರು ಇದ್ದಾಗಲೇ ಇಸ್ಲಾಂ ಬಂದಿದೆ. ಈಗ ನೀವು ಇಸ್ಲಾಮಿನ ಆಧಾರ ಸ್ತಂಭಗಳು ಅಂತ ಕುರಾನು ಹದೀಸ್ಗಳನ್ನು ನಂಬ್ತೀರಿ, ಹೌದಾ? ಕುರಾನ್ ಅಥವಾ ಹದೀಸ್ನಲ್ಲಿ ವಕ್ಫ್ ಅನ್ನೋ ಶಬ್ದ ಇದೆಯಾ? ಹೌದು, ಇದೆ. ಎಲ್ಲಿ ಇದ್ದಿದ್ದು ಹದೀಸಲ್ಲಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ವಕ್ಫ್ ಅನ್ನುವ ಶಬ್ದ. ಹೌದು, ಇದೆ. ಹೌದು, ಏನು ಪ್ರಸ್ತಾಪ ಇದೆ ಅಲ್ಲಿ? ಸ್ಟಾಪ್. ವಕ್ಫ್ ಎಂಬ ಅದರ ಪದಾರ್ಥನೇ ಸ್ಟಾಪ್. ಅದರೊಟ್ಟಿಗೆ ಒಬ್ಬ ವಕ್ಫ್ ಆದ್ರೆ ಅಲ್ಲಾಹನ ಸೊತ್ತಾಯ್ತು, ಪರಭಾರ ಇಲ್ಲ, ಬದಲಾವಣೆ ಇಲ್ಲ, ಅಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ಸ್ವಂತ ಮಕ್ಕಳಿಗೂ ಅಧಿಕಾರ ಇಲ್ಲ. ಅದನ್ನ ವಕ್ಫ್ನ ಆಸ್ತಿಯ ಗಳಿಕೆಯನ್ನ ಕೇವಲ ಮುಸಲ್ಮಾನರಿಗೆ ಮಾತ್ರ ಬಳಸಬೇಕು ಅಂತ ಹದೀಸ್ನಲ್ಲಿ. ಹೌದು, ಅಂದರೆ ಮುಸಲ್ಮಾನ ಬಡ ಜನರಿಗೆ ಈ ಜಕಾತ್ ಎಲ್ಲ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಆಸ್ತಿಯನ್ನು. ಅದಕ್ಕಾಗಿ ಮುಸಲ್ಮಾನರು ಜಾಸ್ತಿ ದಾನ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಕುರಾನ್ ಮತ್ತು ಹದೀಸಿನಲ್ಲಿ ನಿರಂತರವಾಗಿ ಅದನ್ನು ಹೇಳಲಾಗಿದೆ. ಯಾಕಂದ್ರೆ ಬಡವರು ಬಡವರಾಗಿ ಉಳಿಬಾರದು, ನಿಮ್ಮ ಆಸ್ತಿಯ ಒಂದು ಭಾಗವನ್ನು ನೀವು ಬಡವರಿಗೆ ಕೊಡ್ಲೇಬೇಕು ಅಂತ. ಆ ರೀತಿ ಎಲ್ಲಾ ರಾಜರುಗಳು ಅವರು ಮರಣ ಹೊಂದುವ ಮುಂಚೆ ಅವರ ಮಕ್ಕಳಿಗೆ ಅವರು ಕೊಡದೆ, ಈಗ ನೋಡಿ ಟಿಪ್ಪು ಸುಲ್ತಾನ್ ರಾಜರಾಗಿದ್ದರು, ವಿವಾದ ಒಂದು ಕಡೆ ಇಟ್ಕೊಳ್ಳಿ, ರಾಜರಾಗಿದ್ದರು. ಅವರ ಪರಂಪರೆ ಈಗಲೂ ವೆಸ್ಟ್ ಬೆಂಗಾಲ್ ಮತ್ತು ಮೈಸೂರಲ್ಲಿ ಈಗಲೂ ಏನು ಇಲ್ಲದೆ ಬಡವರಾಗಿದ್ದಾರೆ. ಅವರ ಆಸ್ತಿ ಯಾವತ್ತೂ ಅವರವರ ಕುಟುಂಬಕ್ಕೆ ಬಿಡದೆ ಅವರು ಏನು ಸಮುದಾಯಕ್ಕೆ ಕೊಟ್ಟು ಹೋಗಿದ್ದಾರೆ, ಅದನ್ನು ವಕ್ಫ್ ಮಾಡಿ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.